ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ನಿಮಗೆ ಕಡಿಮೆ ಖರ್ಚಿನಲ್ಲಿ ಒಂದು ಟೇಸ್ಟಿ ಮಂಚೂರಿ ರೆಸಿಪಿಯನ್ನು ಹೇಗೆ ಮಾಡೋದಂತ ಹೇಳಿಕೊಡ್ತೇನೆ. ಕಡಿಮೆ ಖರ್ಚಿನಲ್ಲಿ ತಗೊಂಡ ವಸ್ತು ಅಂದರೆ ಸೋಯಾಬೀನ್. ಇದರ ರುಚಿಯೊಂದು ಸೂಪರ್ ಆಗಿರ್ತದೆ. ಫುಲ್ ವಿಡಿಯೋ ನೋಡಿ, ಸ್ಕಿಪ್ ಮಾಡದೆ ನೋಡಿ. ಇದು ನಾನು ಸೋಯಾಬೀನನ್ನು ಫ್ರೈ ಮಾಡಿ ಒಂದು ಪ್ಲೇಟ್ನಲ್ಲಿ ತೆಗೆದಿಟ್ಟುಕೊಂಡಿದ್ದೇನೆ. ನೋಡಿ, ಇದು ಗೋಬಿ ಮಂಚೂರಿಯನ್ನು ಸಹ ಮರೆಸುವಂತಹ ಟೇಸ್ಟಿ ಮಂಚೂರಿ. ನೋಡಿ, ಈ ಟೆಕ್ಸ್ಚರಲ್ಲಿ ಬಂದಿದೆ. ರುಚಿಯಂತೂ ಸೂಪರ್ ಆ್ಯಂಡ್ ಬೊಂಬಾಟಾಗಿದೆ. ಹೇಗೆ ಮಾಡೋದಂತ ನೋಡಿ, ಫುಲ್ ವಿಡಿಯೋ ನೋಡಿ. ನಾನು 2 ಪ್ಯಾಕೆಟ್ನಷ್ಟು ಸೋಯಾ ಚಂಕ್ಸ್ ತೊಗೊಂಡಿದ್ದೇನೆ. ನೋಡಿ, ಬಿಸಿ ನೀರಿಗೆ ಹಾಕಿದ್ದೇನೆ ಈಗ ಸೋಯಾಬೀನನ್ನು. ಇದು ಬಿಸಿ ನೀರಿಗೆ ಹಾಕಿದ ತಕ್ಷಣ ಸ್ವಲ್ಪ ದೊಡ್ಡದಾಗ್ತದೆ ನೋಡಿ. ಸೇಮ್ ಚಿಕನ್ದು ಟೇಸ್ಟ್ ಥರನೇ ಆಗ್ಬೋದು ನೋಡಿ. ಇದನ್ನು ನಾನೀಗ ಬಿಸಿ ನೀರಿಂದ ಹಿಂಡಿ ಒಂದು ಬಟ್ಟಲಿನಲ್ಲಿ ಹಾಕ್ತೇನೆ ನೋಡಿ. ಹೀಗೇ ಎಲ್ಲವನ್ನು ಹಿಂಡಿ ಕೈಯಲ್ಲಿ ಅದರ ನೀರು ಫುಲ್ ಹೋಗಬೇಕು. ಹೀಗೆ ತೆಗೆದುಕೊಂಡಿರ್ತೇನೆ ನೋಡಿ. ಈಗ 2 ಸ್ಪೂನಷ್ಟು ಕಡಲೆ ಹಿಟ್ಟು, 2 ಸ್ಪೂನಷ್ಟು ಅಕ್ಕಿ ಹಿಟ್ಟು, 2 ಸ್ಪೂನಷ್ಟು ಕಾರ್ನ್ಫ್ಲೋರ್, 1.5 ಸ್ಪೂನಷ್ಟು ಮೈದಾ ಹಿಟ್ಟು, ರೆಡ್ ಚಿಲ್ಲಿ ಪೌಡರು ಮತ್ತು ಚಿಕನ್ ಚಿಲ್ಲಿದು ಮಸಾಲ ಇಷ್ಟನ್ನು ತಗೊಂಡಿದ್ದೇನೆ. ನಂತರ ಒಂದು ಬೌಲ್ನಲ್ಲಿ ನೋಡಿ, ಈಗ ಕಡಲೆ ಹಿಟ್ಟು ಹಾಕ್ತಾಯಿದ್ದೇನೆ 2 ಸ್ಪೂನಷ್ಟು. ನಂತರ ಅಕ್ಕಿ ಹಿಟ್ಟು, ಇದು ಮೈದಾ, ಕಾರ್ನ್ಫ್ಲೋರ್, ನೋಡಿ. ಇದೀಗ ಮೈದಾ ಹಾಕಿದ್ದೇನೆ. ಈಗ ರೆಡ್ ಚಿಲ್ಲಿ ಪೌಡರ್ ಮತ್ತು ಚಿಕನ್ ಚಿಲ್ಲಿ ಮಸಾಲ ಪೌಡರ್ ಹಾಕ್ತಾ ಇದ್ದೇನೆ. ಖಾರಕ್ಕೆ ಅನುಗುಣವಾಗಿ ಹಾಕ್ಬೋದು ನೋಡಿ. ನಾನು ಈ ಬ್ರ್ಯಾಂಡಿದ್ದು ತೊಗೊಂಡಿದ್ದೇನೆ, ನಿಮಗೆ ಯಾವುದು ಬೇಕೋ ಅದು ತೊಗೊಳ್ಬೋದು. ನಂತರ ಇದನ್ನು ನಾವು ಬೆರೆಸಿಕೊಂಡು ಇಡುವ ನೋಡಿ. ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸ್ವಲ್ಪ, ಇಷ್ಟು ಹಾಕಿದ್ದೇನೆ ನಾನು, ಸಾಕು. 1 ಸ್ಪೂನಷ್ಟು ಅರಶಿನ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಈಗ ನಾವು ಇದನ್ನು ಬೆರೆಸಿಕೊಂಡು ಇಡುವ. ಸ್ವಲ್ಪ ಸ್ವಲ್ಪನೇ ನೀರು ಹಾಕಿಕೊಂಡು ನಾವು ಬೆರೆಸಿಕೊಂಡು ಇಡುವ. ನೋಡಿ, ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಬೆರೆಸ್ಕೊಂಡಿರ್ತೇನೆ. ಇದು ನಾವು ಗೋಬಿ ಮಂಚೂರಿಗಿಂತ ಸೂಪರ್ ಟೇಸ್ಟ್ ಆಗ್ತದೆ. ಸೋಯಾಬೀನ್ದು ಮಂಚೂರಿ ಅಷ್ಟು ಟೇಸ್ಟಿ ಮಂಚೂರಿ ನೋಡಿ. ಸ್ವಲ್ಪ ಗಟ್ಟಿಯಾಗಿದೆ, ಇನ್ನು ಸ್ವಲ್ಪ ನೀರು ಹಾಕಿ ತೆಳು ಮಾಡ್ತೇನೆ. ತುಂಬ ತೆಳು ಬೇಡ, ಎಷ್ಟು ನೋಡಿ ಮೀಡಿಯಮ್ ಆಗಿ ಹೀಗೆ ಕಲಸಿಕೊಂಡು ಇಡಬೇಕು. ನೋಡಿ, ಇಷ್ಟು ಸಾಕು. ಈಗ ಸೋಯಾಬೀನನ್ನು ಒಂದು ಬಟ್ಟಲಲ್ಲಿ ತೆಗೆದಿಟ್ಕೊಂಡಿದ್ದೀನಲ್ಲ, ಅದನ್ನು ಈಗ ಇದಕ್ಕೆ ಆ್ಯಡ್ ಮಾಡುವ. ಇಷ್ಟು ಸಾಕು. ಮಸಾಲದ್ದು ಹದ ಇಷ್ಟು ಸಾಕು.
ನೋಡಿ, ಈಗ ಒಂದು ಬಟ್ಟಲಲ್ಲಿ ತೆಗೆದುಕೊಂಡಿದ್ದೇನಲ್ಲ ಸೋಯಾಬೀನ್, ಅದನ್ನೀಗ ಮಸಾಲೆ ಜೊತೆ ಬೆರೆಸಿಕೊಂಡು ಇಡುವ ಸ್ವಲ್ಪ ಹೊತ್ತು. ಜಾಸ್ತಿ ಖರ್ಚು ಸಹ ಇಲ್ಲ, ಇದು ಕಡಿಮೆ ಖರ್ಚಿನಲ್ಲಿ ಆಗುವಂತಹ ಟೇಸ್ಟಿ ಮಂಚೂರಿ. ನೋಡಿ, ಹೀಗೆ ಬೆರೆಸಿಕೊಂಡು ಇಡುವ. ಚೆನ್ನಾಗಿ ಬೆರೆಸಿಕೊಂಡು ಇಡುವ. ಮಕ್ಕಳು ಸಹ ತುಂಬ ಇಷ್ಟಪಟ್ಟು ತಿಂತಾರೆ. ಗೋಬಿ ಮಂಚೂರಿ ಹೆಲ್ತಿಗೆ ಸಹ ಅಷ್ಟು ಒಳ್ಳೆಯದಲ್ಲ ಔಟ್ಸೈಡ್. ಮನೆಯಲ್ಲೇ ಮಾಡೋದಾದರೆ ಪರವಾಗಿಲ್ಲ, ಔಟ್ಸೈಡಿದ್ದು ಹೇಳಿದ್ದು. ಮನೆಯಲ್ಲಿ ಈಗ ಗೋಬಿ ತಂದದ್ದು ಇಲ್ಲದಿದ್ದರೆ ಒಂದು ಪ್ಯಾಕೆಟ್ ಸೋಯಾಬೀನೆಲ್ಲ ತಂದು ನಾವು ಹೀಗೆ ಮಾಡಿ ಟೇಸ್ಟಿ ಮಂಚೂರಿ ಆಗ್ತದೆ, ಅಷ್ಟು ಒಳ್ಳೆಯದಾಗ್ತದೆ ಇದು. ನೋಡಿ, ಇದನ್ನೀಗ ಹಾಗೆ ಇಡುವ. ಈ ಥರ ಮಂಚೂರಿಯನ್ನು ನೀವು ಯಾವತ್ತೂ ಮಾಡಿರಲಿಕ್ಕಿಲ್ಲ. ನೋಡಿ, ಸ್ವಲ್ಪ ಹೊತ್ತು ನಂತರ ಈಗ ಎಣ್ಣೆ ಬಿಸಿ ಆಗಲಿಕ್ಕೆ ಇಟ್ಟಿದ್ದೇನೆ. ಈಗ ಒಂದೊಂದೇ ಸೋಯಾಬೀನನ್ನು ತೆಗೆದು ನಾವು ಎಣ್ಣೆಯಲ್ಲಿ ಫ್ರೈ ಮಾಡುವ. ನೋಡಿ, ಎಣ್ಣೆ ಬಿಸಿಯಾಗಿದೆ. ನೋಡಿ, ಇಷ್ಟು ಕೆಂಪಗಾಗುವವರೆಗೆ ಫ್ರೈ ಮಾಡುವ. ತುಂಬ ಚೆನ್ನಾಗಿ ರುಚಿ ಇದೆ, ತುಂಬ ಒಳ್ಳೆಯದಾಗ್ತದೆ. ನೋಡಿ, ಎಣ್ಣೆಯಲ್ಲೇ ಈ ಥರ ಫ್ರೈ ಆಗಲಿ, ಸ್ವಲ್ಪ ಕೆಂಪಗಾಗುವವರೆಗೆ. ಈಗ ತೆಗೆಯುವ. ವೆಜ್ ಪ್ರಿಯರೆಲ್ಲ ಈ ರೀತಿ ಮಂಚೂರಿ ಮಾಡಿ ತಿನ್ಬೋದು, ತುಂಬ ಚೆನ್ನಾಗಾಗ್ತದೆ. ಅಂದರೆ ಚಿಕನ್ ಮಟನ್ ಎಲ್ಲ ತಿನ್ನದವರು ಹೀಗೆ ಮಾಡಿ ತಿಂದು ತುಂಬ ರುಚಿ ಸಹ ಆಗ್ತದೆ. ಊಟದ ಜೊತೆ ತುಂಬ ಒಳ್ಳೆಯದಾಗ್ತದೆ ಮಾತ್ರ. ನೋಡಿ, ಈಗ ಇನ್ನೊಮ್ಮೆ ತೆಗೆದು ಬಿಡ್ತಾ ಇದ್ದೇನೆ ಎಣ್ಣೆಯಲ್ಲಿ ಸೋಯಾಬೀನನ್ನು. ಇದು ಈಗ ಸೋಯಾಬೀನ್ ಫ್ರೈ ಈಗ ರೆಡಿ ಇದೆ. ನೋಡಿ, ನಂತರ ನಾನು ಮಂಚೂರಿ ಮಾಡಲಿಕ್ಕೆ 2 ಈರುಳ್ಳಿ, 1 ಈರುಳ್ಳಿಯನ್ನು ಹೀಗೆ ಕಟ್ ಮಾಡಿದ್ದೇನೆ, 1 ಹಸಿಮೆಣಸು, ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, 1 ಈರುಳ್ಳಿಯನ್ನು ಪೆಟ್ಟಲಾಗಿ ಕಟ್ ಮಾಡಿದ್ದೇನೆ, ಮತ್ತು 1 ಕ್ಯಾಪ್ಸಿಕಮ್ ಪೆಟ್ಟಲಾಗಿ, ಮತ್ತು 1 ಟೊಮ್ಯಾಟೊ, ಇಷ್ಟನ್ನು ತೆಗೆದುಕೊಂಡಿದ್ದೇನೆ. ಇದು ಫ್ರೈ ಮಾಡಿದಂತಹ ಸೋಯಾಬೀನ್. ನೋಡಿ, ಈ ಥರ ಗರಿಗರಿಯಾಗಿ ಫ್ರೈ ಮಾಡಿ ಇಟ್ಟಿದ್ದೇನೆ. ಈಗ ಈ ಥರ ಒಂದು ಗರಿಗರಿಯಾಗಿ ಫ್ರೈ ಮಾಡಿ ಇಟ್ಟಿದ್ದೇನೆ. ಈಗ ಒಂದು ಬಾಣಲೆಗೆ 2 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕಬೇಕು. ನಂತರ ಅದಕ್ಕೆ ಟೊಮ್ಯಾಟೊ, 1 ಟೊಮ್ಯಾಟೊ, ನಂತರ ಹಚ್ಚಿಟ್ಟಂತಹ ಪೆಟಲ್ ತರಹ ಇರುವಂಥ ಆನಿಯನ್, ಮತ್ತು ಕ್ಯಾಪ್ಸಿಕಮ್, ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಇದನ್ನೆಲ್ಲ ಒಟ್ಟಿಗೆ ಹಾಕಿ ಎಣ್ಣೆಯಲ್ಲೇ ಹಸಿ ವಾಸನೆ ಹೋಗುವವರೆಗೆ ಫ್ರೈ ಮಾಡಬೇಕು. ನೋಡಿ, ಹಸಿ ವಾಸನೆ ಹೋಗೋವರೆ ಫ್ರೈ ಮಾಡಿ ಇದಕ್ಕೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಹಾಕ್ತಾ ಇದ್ದೇನೆ.
ನೋಡಿ ಈಗ ಹಸಿ ವಾಸನೆ ಹೋದ್ಮೇಲೆ ನೋಡಿ ಇಷ್ಟು ಸಾಕು. ಇದಕ್ಕೆ ನಾನು ರೆಡ್ ಚಿಲ್ಲಿ ಸಾಸ್ ಕೂಡ ಹಾಕ್ತೇನೆ. ಸ್ವಲ್ಪ ರೆಡ್ ಚಿಲ್ಲಿ ಸಾಸನ್ನು ಆ್ಯಡ್ ಮಾಡ್ತೇನೆ ಇದಕ್ಕೆ. ನೋಡಿ ರೆಡ್ ಚಿಲ್ಲಿ ಸಾಸನ್ನು ಹಾಕ್ತಾ ಇದ್ದೇನೆ. ಟೇಸ್ಟ್ ಒಳ್ಳೆಯದಾಗ್ತದೆ, ಸ್ವಲ್ಪ ಸ್ಪೈಸಿ ಥರ ಆಗ್ತದೆ. ನೋಡಿ ಈಗ ಟೇಸ್ಟಿ ಮಂಚೂರಿ ರೆಡಿ ಇದೆ. ಈಗ ಇದನ್ನೀಗ ನಾನು ಸೋಯಾಬೀನ್ ಕೂಡ ಹಾಕ್ತೇನೆ ಇದಕ್ಕೇನೆ. ನೋಡಿ ನಿಮಗೆ ನಾನು ಮಾಡಿದಂತಹ ಗೋಬಿ ಮಂಚೂರಿಯನ್ನು ಮರೆಸುವಂತಹ ಟೇಸ್ಟಿ ಮಂಚೂರಿ ರೆಸಿಪಿ ಇಷ್ಟವಾಗಿದ್ದಲ್ಲಿ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ನೋಡಿ ಈಗ ರುಚಿಯಾದ ಟೇಸ್ಟಿ ಮಂಚೂರಿ ರೆಸಿಪಿ ಈಗ ರೆಡಿ ಇದೆ. ನೋಡಿ ಇಷ್ಟೇ, ಇದನ್ನು ಮಾಡಿ ಹೀಗೆ ಮಾಡಿದಾಯಿತು, ಮಿಕ್ಸ್ ಮಾಡಿದಾಯಿತು. ಟೇಸ್ಟಿ ಮಂಚೂರಿ ರೆಸಿಪಿ ರೆಡಿ ಇದೆ ಈಗ. ಥ್ಯಾಂಕ್ ಯು ಫಾರ್ ವಾಚಿಂಗ್.